ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಕ್ಲಾಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತಿನ ಕ್ಲಾಸ್ ಒಳಗೆ ನಾವು ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಿರುವಂತಹ ಸಿಂಗುಲರ್ ಮತ್ತು ಪ್ಲೂರಲ್ ಅನ್ನು ಬರುವಂತಹ ಒಂದು ಚಾಪ್ಟರ್ ನ ಓದ್ತಾ ಹೋಗ್ರಿ. ಹಿಂದಿನ ಕ್ಲಾಸ್ ಒಳಗೆ ನಾವು ವಾಯ್ ಹಿಂದ್ಗಡೆ ಕಾನ್ಸೋನೆಂಟ್ ಇದ್ರ ಯಾವ ಪ್ರತ್ಯಯ ಬರುತ್ತೆ ನೋಡಿದ್ವಿ. ಇವತ್ತಿನ ಕ್ಲಾಸ್ ಒಳಗೆ ವಾಯ್ ಹಿಂದ್ಗಡೆ ವೊವೆಲ್ ಇದ್ರ ಯಾವ ಪ್ರತ್ಯಯ ಬರುತ್ತೆ ಅನ್ನೋದನ್ನ ನೋಡೋದ್ರಿ. ಆದ್ರೆ ಅದಕ್ಕಿಂತ ಮುಂಚೆ ಏನ್ ಮಾಡಿದ್ರಪ್ಪ ಅಂದ್ರೆ ಡೆಫಿನೇಷನ್ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿರುವಂತ ಒಂದು ವಾಕ್ಯವನ್ನ ನೋಡ್ತಾ ಹೋಗ್ರಿ. ನೌನ್ಸ್ ಎಂಡಿಂಗ್ ವಿತ್ ನೋಡ್ರಿ, ನೌನ್ಸ್ ಎಂಡಿಂಗ್ ವಿತ್ ವಾಯ್ ಅಂದ್ರೆ ಒಂದು ನಾಮಪದವು ವಾಯ್ ಜೊತೆಗೆ ಕೊನೆಗೊಂಡಿದ್ದರೆ ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. ಒಂದು ನಾಮಪದ ಅಥವಾ ನಾಮಪದವು ವಾಯ್ ಜೊತೆಗೆ, ವಿತ್ ಮೀನ್ಸ್ ಜೊತೆಗೆ, ವಿತ್ ಅಂದ್ರೆ ಜೊತೆಗೆ, ಎದ್ರ ಜೊತೆಗೆ ಅಂದ್ರೆ ವಾಯ್ ಜೊತೆಗೆ ಕೊನೆಗೊಂಡಿದ್ದಾರೆ. ಎಂಡಿಂಗ್ ಅಂದ್ರೆ ಕೊನೆಗೊಂಡಿದ್ದಾರೆ. ಮತ್ತು ಅಂಡ್ ಮತ್ತು ವಿಚ್ ಫಾಲೋಡ್ ಬೈ ಮತ್ತು ಯಾವ ಒಂದು ಶಬ್ದ ಅದರ ಹಿಂದೆ ಬರುತ್ತದೆಯೋ ಅಥವಾ ಬೆಂಡ್ ಹಿಂದೆ ಇರ್ತದೋ, ಫಾಲೋಡ್ ಅದರ ಬೆಂಡ್ ಬರೋದಂತ ಅದನ್ನ ಫಾಲೋ ಮಾಡೋದು. ಬೈ ಓವೆಲ್ ಅದು ಹಿಂದ್ಗಡೆ ವಾವೆಲ್ ಇತ್ತಂದ್ರ ಅದು ಹಿಂದ್ಗಡೆ ಒಂದು ವಾವೆಲ ಅದನ್ನ ಹಿಂದಿಂದ ಬರ್ತಾ ಇದೆ ಅಥವಾ ಬೆಂಡ್ತಾ ಇದ್ರೆ ಅಂದ್ರೆ ಅದನ್ನ ನಾವು ಏನ್ ಕರಿತೀವಿ ಪ್ಲೂರಲ್. ಅಥವಾ ಅದು ಕೈಲಿ ಅಲ್ಲಿ ಆ ಒಂದು ಪ್ಲೂರಲ್ ಸ್ಥಳದೊಳಗ ಏನೇ ಆಡ್ ಆಗತ್ತಪ್ಪ ಅಂದ್ರೆ ಎಸ್ ಪ್ರತ್ಯಯ ಆಡ್ ಆಗತ್ತೆ ಅಂತ ಹೇಳ್ತಾರೆ. ಶಾರ್ಟ್ ನೋಡ್ರಿ, ಒಂದು ನಾಮಪದ ವಾಯಿಂದ ಕೊನೆಗೊಂಡಿದ್ದು, ಒಂದು ನಾಮಪದ ವಾಯಿಂದ ಕೊನೆಗೊಂಡಿದ್ದು, ಆ ವಾಯ್ ಹಿಂದ್ಗಡೆ ಒಂದು ವಾವೆಲ್ ಇತ್ತಂದ್ರ, 5 ವಾವೆಲ್ ಒಳಗ ಯಾವುದೇ ಒಂದು ವಾವೆಲ್ ಇತ್ತಂದ್ರ ಪ್ಲೂರಲ್ ಒಳಗ ಯಾವ ಪ್ರತ್ಯಯ ಬರುತ್ತಪ್ಪ ಅಂದ್ರೆ ಎಸ್ ಪ್ರತ್ಯಯ ಬರುತ್ತೆ. ಅದಂತೂ ಪ್ಲೂರಲ್ ಒಳಗ ಎಸ್ ಪ್ರತ್ಯಯ ಬರುತ್ತೆ. ವಾಯ್ ಮಾತ್ರ ಹೋಗಿಲ್ಲ. ಹಿಂದಿನ ಕ್ಲಾಸ್ನಾಗ ಏನ್ ಮಾಡ್ತೀವಿ, ವಾಯ್ ಬಂದ ಅಲ್ಲಿ ಪ್ರತ್ಯಯ IS ಬಂದ್ರಲ್ಲಿ ವಾಯ ಹೋಗ್ತಿತ್ತ, ಅದು ಇಲ್ಲೇ ವಾಯ್ ಇರುತ್ತೆ, ಅದ್ರ ಜೊತೆಗೆ ಎಸ್ ಕೂಡ ಸೇರ್ಕೋದೈತಿ. ಏನು ಹಿಂದಿನ ಒಂದು ಪ್ಲೂರಲ್ ಒಳಗ ವಾಯಿಂದ ಕಾನ್ಸೆಂಟ್ ಇರುತ್ತೆ. ಪ್ಲೂರಲ್ ಬಂದಾಗ ಏನಾಗತ್ತದು ವಾಯ್ ಹೋಗಿ ಅದ್ರ ಬದಲಿ IS ಪ್ರತ್ಯಯ ಬರುತ್ತೆ. ಆದ್ರೆ ಇವತ್ತಿನ ಕ್ಲಾಸ್ ಒಳಗ ವಾಯ್ ನೋಡ್ತೈತಿ, ಅದ್ರ ಜೊತೆಗೆ ಎಸ್ ಪ್ರತ್ಯಯ ಕೂಡ ಏನಕತ್ತಲೆ ಆಡ್ ಆಕೈತಿ. ಕನ್ನಡ ಡೆಫಿನಿಷನ್ ನೋಡ್ಕೊರಿ. ನಾಮಪದಗಳ ಕೊನೆಯಲ್ಲಿ ವಾಯ್ ಇದ್ದು, ನಾಮಪದಗಳ ಕೊನೆಯಲ್ಲಿ ವಾಯ್ ಇದ್ದು ಅದರ ಹಿಂದಿನ ಅಕ್ಷರ ಸ್ವರವಾಗಿದ್ದರೆ, ಅದರ ಹಿಂದಿನ ಅಕ್ಷರ ವೊವೆಲ್ ಅಥವಾ ಸ್ವರವಾಗಿದ್ದರೆ ಆಗ ಏಕವಚನಕ್ಕೆ ಕೇವಲ ಎಸ್ ಪ್ರತ್ಯಯ ಸೇರಿ, ನೋಡ್ರಿ ಏಕವಚನಕ್ಕೆ ಬರೀ ಎಸ್ ಪ್ರತ್ಯಯ ಸೇರಿ ಅಂದ್ರೆ ಅದು ಬಹುವಚನವಾಗುತ್ತದೆ. ಇಲ್ಲಿ ಯಾವ ಎಕ್ಸ್ಟ್ರಾ ಅಕ್ಷರ ಬರಂಗಿಲ್ಲ. ಹಿಂದಿನ ಕ್ಲಾಸಿಗೆ ಬರುತ್ತೋ IS ಪ್ರತ್ಯಯ ಬರುತ್ತೆ, ಅದು ಇಲ್ಲಿ ಬರೀ ಎಸ್ ಅಕ್ಷರ ಮಾತ್ರ ಬರುತ್ತೆ. ಯಾವಾಗ ಎಸ್ ಅಕ್ಷರ ಬರುತ್ತಪ್ಪ ಅಂದ್ರೆ ವಾ ಹಿಂದ್ಗಡೆ ಏನಾಗಿರ್ಬೇಕು, 5 ವಾವೆಲ್ ಒಳಗ ಯಾವ್ದಾದ್ರು ಒಂದು ವಾವೆಲ್ ಬಂದ್ರೆ ಮಾತ್ರ ಪ್ಲೂರಲ್ ಒಳಗ ಎಸ್ ಪ್ರತ್ಯಯ ಸೇರ್ತಾ ಹೋಗ್ತದೆ. ನೆನಪಿಟ್ಕೊಳ್ಳಿ. ಎಕ್ಸಾಂಪಲ್ ನೋಡ್ರಿ, ಸಿಂಗ್ಯುಲರ್ ಮತ್ತು ಪ್ಲೂರಲ್. ಸಿಂಗ್ಯುಲರ್ ಅಂದ್ರ ಏಕವಚನ, ಒಂದೇ ಇತ್ತಂದ್ರೆ ಸಿಂಗ್ಯುಲರ್ ಅಂತ ಕರಿತೀವಿ, ಒಂದಕ್ಕಿಂತ ಹೆಚ್ಚು ಇದ್ದು ಅಂದ್ರೆ ಅದನ್ನ ಪ್ಲೂರಲ್ ಅಂತೇಳಿ ಕರಿತೀವಿ. ಬಾಯ್ ನೋಡ್ರಿ, ಬಾಯ್ ಇಲ್ಲೇ ವಾಯ್ ಐತಿ, ವಾಯ್ ಇರ್ಲೇಬೇಕು. ನೆನಪಿಟ್ಕೊಳ್ಳಿ, ವಾಯ್ ಇರ್ಬೇಕು. ಅದು ಹಿಂದಿನ ಅಕ್ಷರ ಏನಾಗಿರ್ಬೇಕು ಅಂದ್ರೆ ಅದು ವೊವೆಲ್ ಆಗಿರ್ಬೇಕು. ಹಿಂದಿನ ಅಕ್ಷರ ಮಾತ್ರ, ಅಷ್ಟು ಅಕ್ಷರ ಅಲ್ಲ, ಬರೀ ವಾಯ್ ಹಿಂದಿರುವಂತ ಒಂದು ಅಕ್ಷರ ಮಾತ್ರ. ಅದೇನಾದ್ರೂ ವಾವೆಲ್ ಇತ್ತಂದ್ರ ಇಲ್ಲ ಎಸ್ ಪ್ರತ್ಯಯ ಬರುತ್ತೆ. ಇದರ ಬದಲು ವಾವೆಲ್ ಬದಲು ಏನಾದ್ರೂ ಕಾನ್ಸನೆಂಟ್ ಇತ್ತಂದ್ರೆ ಇಲ್ಲೇ IS ಪ್ರತ್ಯಯ ಬರುತ್ತೆ. ನೆನಪಿಟ್ಕೊಳ್ಳಿ, ಅದರಲ್ಲೇ ವಾಯ್ ಇರಂಗಿಲ್ಲ. ನೆನಪಿಟ್ಕೊಳ್ಳಿ, ಅದು ಇಲ್ಲಿ ಬಂದಾಗ IS ಪ್ರತ್ಯಯ ಬಂದಾಗ ಅಲ್ಲಿ ವಾಯ್ ಇರಂಗಿಲ್ಲ. ಆದ್ರ ಇಲ್ಲಿ ವಾಯಿಂದ ವೊವೆಲ್ ಇದ್ದಾಗ ವಾಯ್ನು ಇರ್ತೈತಿ, ಅದ್ರ ಜೊತೆಗೆ ಎಸ್ ಪ್ರತ್ಯಯನು ಇರ್ತೈತಿ. ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕೀ, ಏನು ಕೀ ವಾಯ್ ಐತಿ, ವಾಯ್ ಹಿಂದ್ಗಡೆ ವಾವೆಲ್ ಐತಿ, ಆಟೋಮೆಟಿಕ್ಲಿ ಏನಾಗತ್ತಂದ್ರೆ ಎಸ್ ಪ್ರತ್ಯಯ ಬರ್ತೈತಿ. ಕೀ ಕೀ. ನೆಕ್ಸ್ಟ್ ಮಂಕಿ, ಮಂಕಿ ಎಷ್ಟು ಲಾಸ್ಟ್ ಅಕ್ಷರ ನೋಡ್ಬೇಕು ನಾವು. ವಾಯ್, ವಾಯ್ ಹಿಂದೆ ಐತಿ, ಈ ಪ್ರತ್ಯಯ ಐತಿ ಅಂದ್ರೆ ಇಲ್ಲಿ ಆಟೋಮೆಟಿಕ್ ಏನಾಗತ್ತಂದ್ರೆ ಎಸ್ ಪ್ರತ್ಯಯ ಬರ್ತದೆ. ಮಂಕಿ ಮಂಕಿ. ನೆಕ್ಸ್ಟ್ ರೇ, ರೇ ಏನೈತಿ, ವಾಯ್ ಐತಿ, ವಾಯ್ ಹಿಂದ್ಗಡೆ ವೊವೆಲ್ ಏನಿದ ವೊವೆಲ್. ರೇ ಕಿರಣಗಳು, ರೇಸ್ ಕಿರಣ ಕಿರಣಗಳು. ವಾಯ್ ಏನಂತಂದ್ರೆ ಎಸ್ ಪ್ರತ್ಯಯ ಬಂತು. ಯಾಕೆ ಎಸ್ ಪ್ರತ್ಯಯ ಬಂತು ಅಂದ್ರೆ ಅದ್ರ ಹಿಂದ್ಗಡೆ ಏನೈತಿ ವೊವೆಲ್ ಐತಿ. ನೆಕ್ಸ್ಟ್ ಬೈ ಅಥವಾ ಬೈಸ್, ವಾಯ್ ಹಿಂದ್ಗಡೆ ವೊವೆಲ್ ಐತಿ, ಅದಕ್ಕೆ ಏನಂತು ಎಸ್ ಅಂದ್ರೆ ವಿದಾಯ ಅಂತ. ಬೈ ಅಂದ್ರೆ ವಿದಾಯ. ನೆಕ್ಸ್ಟ್ ಡೇ, ವಾಯ್ ಹಿಂದೆ ಏನೈತಿ ವೊವೆಲ್ ಐತಿ, ಅದಕ್ಕೆ ಎಸ್ ಪ್ರತ್ಯಯ ಬಂತು. ಡೇ ಡೇಸ್, ದಿನ ದಿನಗಳು. ಟಾಯ್, ವಾಯ್ ಹಿಂದೆ ಏನೈತಿ ವೊವೆಲ್ ಐತಿ, ಅದಕ್ಕೆ ಪ್ಲೂರಲ್ ಒಳಗ ಎಸ್ ಪ್ರತ್ಯಯ ಸೇರ್ಕೊತೀವಿ. ವಾಯ್ ಮುಂದೆ ಏನೈತಿ ಎಸ್ ಪ್ರತ್ಯಯ ಆಗ್ತದೆ. ಆದ್ರೆ ವಾಯ್ ಹೋಗಂಗಿಲ್ಲ, ವಾಯ್ ನೋಡ್ತೈತೆ. ವಾಯ್ ಯಾವಾಗ ಹೋಗತ್ತಪ್ಪ ಅಂದ್ರೆ ಯಾವಾಗ ವಾಯ್ ಹಿಂದ್ಗಡೆ ಕಾನ್ಸೆಂಟ್ ಬರುತ್ತಲ್ಲ ಅವಾಗ ಮಾತ್ರ ವಾಯ್ ಹೋಗಿ IS ಪ್ರತ್ಯಯ ಬರುತ್ತೆ. ಆದ್ರ ಇಲ್ಲಿ ವಾಯ್ ಹಿಂದ್ಗಡೆ ವೊವೆಲ್ ಇತ್ತಂದ್ರ ವಾಯ್ ಹೋಗಂಗಿಲ್ಲ, ಅದ್ರ ಬದಲಿ ಅದ್ರ ಮುಂದೆ ಬರುತ್ತೆ ಎಸ್ ಪ್ರತ್ಯಯ ಅಂತ ಸೇರ್ಕೊತೀವಿ. ಜಾಯ್, ಜಾಯ್ ಅಂದ್ರೆ ಎಂಜಾಯ್ ಮಾಡೋದ, ಹೌದ್ರ? ವಾಯ್ ಹಿಂದ್ಗಡೆ ಏನೈತಿಲ್ಲ ವೊವೆಲ್ ಐತಿ, ಹಂಗಾದ್ರೆ ಏನ್ ಬಂತ ಆಟೋಮೆಟಿಕ್ ಎಸ್ ಪ್ರತ್ಯಯ ಸೇರ್ಕೊಳ್ಳೋದು. ಡಾಂಕಿ ಕತ್ತೆ, ವಾಯ್ ಏನೈತೆ ವೊವೆಲ್ ಐತೆ, ಈ ಏನಿದೆ ವೊವೆಲ್, ಅದಕ್ಕೆ ಆಟೋಮೆಟಿಕ್ ಏನು ಬಂದಿದೆ ವಾಯ್ ಮುಂದೆ ಎಸ್ ಪ್ರತ್ಯಯ ಬಂತು. ಡಾಂಕಿ ಡಾಂಕಿ. ವ್ಯಾಲಿ, ವಾಯ್ ಏನೈತೆ ವೊವೆಲ್ ಐತೆ, ಅದಕ್ಕೆ ಇಲ್ಲಿ ಆಟೋಮೆಟಿಕ್ ಬಂತು ಎಸ್ ಪ್ರತ್ಯಯ ಸೇರ್ಕೊಂಡು ವ್ಯಾಲೀಸ್. ವೇ, ವಾಯ್ ಏನೈತೆ ವೊವೆಲ್ ಐತೆ, ವೇ
ವೇಜ್, ಅದಕ್ಕೆ ವಾಯಿಂದ ವಾಯುದಕ್ಕೆ ಎಸ್ ಪ್ರತ್ಯಯ ಆಟೋಮೆಟಿಕ್ ಆಗಿ ಬರ್ತದೆ. ಓಕೆ, ಇವತ್ತು ನಾವೇನು ಮಾಡಿದ್ವಿ, ಸಿಂಗ್ಯುಲರ್ ಮತ್ತು ಪ್ಲೂರಲ್ ಬಗ್ಗೆ ನೋಡ್ಕೊಂಡಿದ್ವಿ. ಈ 3 ಅಧ್ಯಾಯ ಇನ್ನೊಂದು 2 ಭಾಗದಲ್ಲಿ ನೋಡ್ಕೊಂಡು ಏನಾಗುತ್ತೆ, ಮುಂದಿನ ಸಿಂಗ್ಯುಲರ್ ಪ್ಲೂರಲ್ ಬಗ್ಗೆ ನಾವು ನೋಡ್ಕೊಂತ ಹೋಗಿ. ಅಲ್ಲಿವರೆಗೂ ಎಲ್ಲ ನಾವು ಬರ್ಸುವಂಥ ನೋಟ್ಸನ್ನ ಅಥವಾ ನಾನು ಇರೋ ಬರ್ಸುವಂಥ ನೋಟ್ಸನ್ನ ಏನು ಮಾಡಿ ನೋಟ್ಸ್ ಮಾಡಿ ಇಟ್ಕೊಂಡ್ರಿ, ಮುಂದೆ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳು ನೋಡ್ಬೇಕು ಅಂದ್ರೆ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಮತ್ತು 5ನೇ ತರಗತಿಯಲ್ಲಿ ಓದುತ್ತಿರುವಂಥ ಮೊರಾರ್ಜಿ ನವೋದಯ ಆವಾಸ್ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳು ಕೂಡ ಇವ್ರನ್ನ ನೋಡ್ಬೋದು. ನಾಳೆ ಕಳಿಸ್ತೀನಿ ಮತ್ತೆ